ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಒಳಗೆ ಏನದ ಅಂಥೇಳಿ ಬರ್ರಿ ನೋಡಮ್ಮಿ. ಇವತ್ತು ಕಾಸ್ಟ್ಯೂಮ್ಸ್ಗಳು ನೋಡೋಕೆ ಬಂದೀವಿ. ಪ್ರೀ ವೆಡ್ಡಿಂಗ್ ಶೂಟಿಗೆ ಏನೇನು ಬೇಕಂತೇಳಿ ಫೋಟೋಗ್ರಾಫರ್ನ ಬಂದಿರೋ ಹಂಗೆ ನಮ್ಮ ಜೊತೆಗೆ ಇಬ್ಬರದ್ದು ಎಲ್ಲ ಮ್ಯಾಚಿಂಗ್ ಇರಬೇಕಂತೇಳಿ ಇಬ್ಬರಿಗೆ ಕರ್ಸ್ಕೊಂಡು ಯಾವ್ಯಾವ ಬೇಕಂತೇಳಿ ಚೂಸ್ ಮಾಡಿದ್ರು. ನಮಗನ್ನ ಕೇಳಿದ್ರೆ ಅವ್ರನ್ನ ಸೆಟ್ ಆಗ್ತಾಯಿಲ್ಲ ಅಂತ ನೋಡ್ಕೊಂಡು ಇದು ಮಾಡಿದ್ರು. ಮತ್ತು ಹಂಗೆ ಪಾರ್ಲರ್ದವ್ರು ಇನ್ನೂ ನೋಡಿದೆವು. ಪಾರ್ಲರ್ಗೆ ಹೋಗಿ ಅವ್ರದ್ದು ಮೇಕಪ್ದು ಶ್ಯಾಂಪಲ್ ನೋಡಿದೆವು, ಹೆಂಗೆ ಮಾಡ್ತಾರೆ ಅಂಥೇಳಿ ಮಾಡ್ಕೊಂಡು ನಮ್ಮ ಮುಖಕ್ಕೆಲ್ಲ ಸೆಟ್ ಹೆಂಗೆ ಆಗ್ತದೆ, ನಮಗೆ ಚಲೋ ಕಾಣಿಸ್ತದಿಲ್ಲ ಅಂತ ನೋಡ್ಕೊಂಡು ಮತ್ತು ಮನೆಗೆ ಬಂದೆವು. ಈಗ ನೋಡ್ರಿ ರಾತ್ರಿ ಲೇಟಾಗಿತ್ತು ಬರ್ಲಿಕ್ಕೆ, ಮನೆಗೆ ಬಂದೆವು. ಮತ್ತು ನೆಕ್ಸ್ಟು ಒಂದು 8 ದಿವಸ ಆದಮೇಲಿಂದ ಬ್ಲಾಗ್ ಅದ ಇದು. ಎಲ್ಲಿಗೆ ಹೋಗ್ಬೇಕಂಥೇಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಮ್ಮೂರು ಸನಿನೇ ಆಗ್ತದೆ ಅಂಥೇಳಿ ಬಸವ ಕಲ್ಯಾಣಕ್ಕೆ ಬಂದೆವು. ಅವರು ಅದೆಲ್ಲ ಹೈದ್ರಾಬಾದು ಇಲ್ದ್ರ ಬೆಂಗ್ಳೂರಿಗೆ ಹೋಗಮ್ಮಂತೇಳಿ ಅಲ್ಲತ್ತಿರು. ನೋಡ್ರಿ ಕೈಲಿ ಲಾಡ್ಜ್ ಇದು ಬುಕ್ ಮಾಡಿರು. ಮುಂಜಾನೆ ನಸ್ಕಿನಾಗೆ ಅದ ಫೋಟೋ ಶೂಟ್ ಅದ ಅಂಥೇಳಿ ಅಂದರು. ಹಂಗಂದು ರಾತ್ರಿ 11 ಗಂಟೆಗೆ ಹಂಗೆ ಬಂದೆವು. ಮನೆಯಿಂದೆ 11 ಗಂಟೆಗೆ ಬಿಟ್ಟಿದ್ದೆವು. ಅವ್ರಿಗೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಫೋಟೋಗ್ರಾಫರ್ ಅವ್ರಿಗೆ ಬರ್ಲಿಕ್ಕೆ ಹಂಗಂದು 11 ಗಂಟೆ ತನಕ ಕುಂತು 11 ಗಂಟೆ ಹಂಗೆ ಬಂದೆವು. ಈಗ ನೋಡಿರಿ ನೆಕ್ಸ್ಟ್ ಡೇ ಮುಂಜಾನೆ 5 ಗಂಟೆ ಆಗ್ಯದ. ಈಗ ರೆಡಿಯಾಗಿವಿ. ಈಗ ತಲೆ ಸ್ನಾನ ಅದು ಮಾಡ್ಕೊಂಡು ರೆಡಿಯಾಗೀನಿ. ನಮ್ಮ ತಂಗಿನೂ ರೆಡಿಯಾಗಿವು. ಈಗ ಬಂದೆ ಬಸ ಕಲ್ಯಾಣ ಫೋಟೋ ಶೂಟ್ ಮಾಡೋ ಸಲ ನೋಡ್ರಿ ಕಮಾನ್ ಅದ, ಅದು ಬಸ ಕಲ್ಯಾಣದು. ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ಗಳು ಅದು ಇಲ್ಲಿ ಒಂದು ಟೆಂಪಲ್ ಅದ, ಮತ್ತಂದ್ರೆ ಹಿಂಗೆ ಮಸ್ತನ ಗಾರ್ಡನ್ ಅದ. ಇಲ್ಲಿ ನಾವು ಮಾಡ್ಲತ್ತಾರ. ಹಾಂ, ಆ ಕಡೆ ಕ್ಯಾಮ್ರಾ ನೋಡ್ಕೊತಾ ಸ್ಟೆಪ್ ಒಂದೊಂದು ಸ್ಲೋ ಇಡು. ಅವು ಸ್ಟಾರ್ಟ್ ಆಗೋದು ಇದು ಮಾಡು. ಹಾಂ, ಈ ಕಡೆ ವರೆ ಸನ್ನಿಧಿ 6 ಗಂಟೆಗೆ ಹಂಗೆ ಅಲ್ಲಿದ್ದಿದ್ದೆವು. ಇಲ್ಲಿ ನೋಡಿ ವಾಕಿಂಗ್ ಅದೆಲ್ಲ ಬಂದಾರ ನೋಡ್ರಿ. ವಾಕಿಂಗ್ ಮಾಡ್ಲತ್ತಾರೆ ಎಲ್ಲ ಜನ. ಫೋಟೋ ಶೂಟ್ ಮಾಡ್ಲಕ್ಕೂ ಭಾಳ ಜನ ಬಂದಿರು, ಬೇರೆ ಬೇರೆದವ್ರನ್ನೆಲ್ಲ. ನಮ್ಮದು ನಡೆದದ. ಇಲ್ಲೇ ಒಂದು ಸ್ವಲ್ಪ ಲೇಟ್ ಆಯಿತು ಮಾಡ್ಲಿಕ್ಕೆ. ಒಂದು ಸ್ವಲ್ಪ ಇದು ಸಟ್ ಆಗಲ್ಲ ಹೋಗಿತ್ತು. ಅವರು ನಾವು ಹೇಳ್ದಂಗೆ ಬರಲ್ಲಾಗ್ಯದ ಅಂಥೇಳಿ ಒಂದು ಸ್ವಲ್ಪ ಲೇಟ್ ಮಾಡಿದ್ರು. ಇಲ್ಲಿ ಮುಗಿಸ್ಕೊಂಡು ಲಾಸ್ಟ್ 11:30 ತನಕ ಆಯಿತು. ಮುಂಜಾನೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದವ್ರದ್ದು ಎಲ್ಲ. ಎಲ್ಲೆಲ್ಲಿ ಪ್ಲೇಸಿಗೆ ತೊಗೊಂಡಾರ ಅಲ್ಲಿ. ಮತ್ತು ಎರಡು ಪ್ಲೇಸಿಗೆ ತೊಗೊಂಡಾರ. 2 ಥೈಲೆ ತೊಗೊಳಕ್ಕೆ 11:30 ಆಯಿತು. ಇಲ್ಲಿ ಫ್ಲವರ್ಸ್ ಅದೆಲ್ಲ ಇದು ಹೂವು ಬೇಕಂತೇಳಿ ಅಂದಿರು. ಹೂವು ಅದು ತೊಗೊಂಡು ಬಂದು ಇಟ್ಟಿದೆ, ಕೈದಾಗ ಹಿಡ್ಕೊಂಡಿದೆ. ಹಂಗೆ ಹಿಂಗೆ ನೋಡ್ರಿ ಎಲ್ಲನೂ ನಡೆದದೇನ ಕುಂತೀವಿ. ಸಾಕಾಯ್ತು ನೋಡೋರ್ದಾಗ. ಅವ್ರಿಗೂ ಬೇಸರ ಬಂದಿತ್ತು ಎಲ್ಲ ಕರೆ. ನಮಗರ ನಿಂತು ನೋಡೋರ್ದಾಗ ಸ್ವಲ್ಪ ಇದನ್ನೇ ಆಗಿತ್ತು. ಇಲ್ಲಿ ಕುಂತುಬಿಟ್ಟೆವು ನಾವು. ಈಗ ನೋಡ್ರಿ ಇಲ್ಲಿ ನೇಚರೆಲ್ಲ ಎಷ್ಟು ಚಂದ ಅದ ನೋಡ್ರಿ. ಪೂರ ಮಸ್ತನ ಕಾಣಿಸೋದು ನೋಡಿ. ಫುಲ್ ಗ್ರೀನರಿ ಅದ. ಈಗ ಎಷ್ಟು ಮಸ್ತ್ ಅದ. ಇಲ್ಲಿ ಗಾರ್ಡನ್ ಇತ್ತು, ಇಲ್ಲೇ ಕುಂತಿದ್ದೆವು ನೋಡ್ಕೊತ. ಹೆಂಗೆ ಮಾಡಲ್ರಪ್ಪ, ಸಾಕಾಯ್ತು ನಮಗರ ಅಂಥೇಳಿ ಕಾರಣ ಇಸ್ಲತ್ತೀವಿ. ಇಲ್ಲಿ ಕುಂತಿದ್ದೆವು ನೀರು ಕುಡ್ಕೊತ ಅಷ್ಟೇ. ಜೊತೆಗೆ ಹೋದವ್ರು ಏನು ಸುಮ್ಮನೆ ಇಲ್ಲಿ ಬಿಡ್ರಿ. ಒಂದು ಬಾಟಲ್ ನೀರನ್ನ ಸಿಕ್ಕಿಲ್ಲ ಹತ್ತಿರತನ, ಅಷ್ಟು ಇದಾಗ್ಯದ. ಅವ್ರಿಗಾರ ಶೂಟ್ ಮಾಡೋದಾಗ ಬಿಜಿ ಫೋಟೋ ಶೂಟ್. ಅವ್ರಿಗೆ ನನಗೆ ಅಲ್ಲತ್ತಿತ್ತು ಮಾಡಿಂದೇ ಮಾಡಬೇಕು. ಆವತ್ತು ನಮ್ಮದು June 30ಗೆ ಆ್ಯನಿವರ್ಸರಿ ಇತ್ತು. ಎಲ್ಲ ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ನಾಗೆ ಮುಗಿದೋಯ್ತು ದಿನ ಎಲ್ಲ. ಏನೂ ಆಗಿಲ್ಲ ನೋಡ್ರಿ. ಅವತ್ತು ಮಾಡ್ಕೊಬೋದು. ಆ್ಯನಿವರ್ಸರಿ ಇತ್ತು, ಏನೋ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ. ನಾವೊಬ್ಬರೇ ಇಲ್ಲ, ಎಲ್ಲರೂ ಎಲ್ಲ ಹಿಂಗೆ ಇದ್ದಿದ್ದೆವು. ಈಗ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. ಪೂರ ಮಸ್ತನಾಗಿ ಕಾಣಿಸ್ಲತ್ತೈತಿ ಪ್ಲೇಸು. ಈಗ ಮತ್ತು ಇಲ್ಲೊಂದು ಸಲ ಮಾಡ್ಲತ್ತಾರ. ಇಲ್ಲೇ ಮುಗಿಸ್ಕೊಂಡು ಅವಾಗ ಚಾಯ್ ನಾಷ್ಟ ಮಾಡಿದೆವು. ಹೋಟೆಲ್ಗೆ ಹೋಗಿ ಚಾಯ್ ನಾಷ್ಟ ಮಾಡ್ಕೊಂಡು ಮತ್ತು ಬಸ ಕಲ್ಯಾಣ ಸಿಟಿದಾಗ ಒಂದು ಸ್ವಲ್ಪ ಮಾಡಿದ್ರು. ಈ ಸೈಡೆ ಬರ್ಲತ್ತದ. ಹಾಂ, ಈ ಕಣ್ಣು ಅದಾಕ ಫುಲ್ಲು
ಗಿಡನೇ ಅವ. ಇಲ್ಲಿಂದ ಹೊರಗಿಂದ ಒಳಗೆ ಹೋಗೋದು. ಹೊರಗ ಆಲ್ಮೋಸ್ಟ್ ಮುಗ್ದದ. ಇಲ್ಲಿ ಟೆಂಪಲ್ ಒಳಗೆ ಮಾಡತ್ತಾರ. ಇಲ್ಲೇ ಅದ, ಇದು ಟೆಂಪಲ್ ಒಳಗೆ ಗಾರ್ಡನ್ ಅದ. ಹಂಗಂದು ಇಲ್ಲೇ ಮಾಡ್ಲತ್ತಾರ ನೋಡ್ರಿ. ಮತ್ತು ಹೂವು ಅದು ತೊಗೊಂಡು ದೇವ್ರ ದರ್ಶನ ಮಾಡ್ಲಕ್ಕೆ ಹೋಗೋದು. ಹಿಂಗೆ ಮಸ್ತ್ ಇದರ ಶಾರ್ಟ್ ಭಾಳ ಮಸ್ತ್ ಬಂದಿತ್ತು. ನನಗರ ಭಾಳ ಪಸಂದ ಬಂದದ. ಮಸ್ತ್ ಕಾಣತ್ತಿಲ್ಲ ನಮ್ಮ ತಂಗಿನೂ. ಫ್ಲವರ್ಸ್ ಅದೆಲ್ಲ ಹಚ್ಕೊಂಡು ಮಾಡಿ ಫುಲ್ ಮದುಮಗಳು ಹಾಗೆ ಕಾಣತ್ತೀರ ಅಂಥೇಳಿ ಅಲ್ಲತ್ತೀರ ಎಲ್ಲರೂ. ಈಗ ಮದುಮಗಳು ಗತಿ ಕಾಣತ್ತೀರ ಅಂಥೇಳಿ ಮಸ್ತ್ ಬಂತು. ಫೋಟೋಗ್ರಾಫರ್ ಎಷ್ಟು ಇದು ಮಾಡಿದ್ರಂದ್ರೆ ಸ್ಮೈಲ್ ಇಟ್ಕೊಂಡೇ ಇದ್ದರು ಮೇಡಮ್ ಅವರು. ಫುಲ್ಲು ಸೂಟ್ ಮುಗಿಯತನ ನಗು ಕಮ್ಮಾಗಿಲ್ಲ ಮೇಡಮ್ ಅವ್ರದ್ದು. ಮತ್ತಂದ್ರೆ ಹಿಂಗೆ ಟಯರ್ಡ್ ಅಂಥೇಳಿ ಅನಿಸಿಲ್ಲ. ಫುಲ್ ಫೋಟೋ ಶೂಟಿಗೆ ನಮಗೆ ಹೆಲ್ಪ್ ಮಾಡಿದ್ರು ಅಂಥೇಳಿ ಎಲ್ಲರೂ ಅಲ್ಲತ್ತಿರು ಭಾಳ. ಇಲ್ಲ ಮತ್ತು ಬಟ್ಟೆ ಚೇಂಜ್ ಮಾಡಿಸಿದ್ರು. ಮತ್ತು ಅಲ್ಲೂ ಒಂದು ಸ್ವಲ್ಪ ತೊಗೊಂಡು ಶಾರ್ಟ್. ಮತ್ತು ಇಲ್ಲಿ ಸಿಟಿದಾಗ ಬಂದಾರ ನೋಡ್ರಿ. ಈಗ ಹೂವು ಖರೀದಿ ಮಾಡೋದು ಅಂತೇಳಿ ಹಿಂಗೆ ತೊಗೊಳತ್ತಾರ. ಹೂವಿನ ಮಾರ್ಕೆಟ್ ಅದ. ಇಲ್ಲಿನೂ ಭಾಳ ಜನ ಬರೋಂಗೆ ಕಾಣಿಸ್ತಾರೆ ಫೋಟೋ ಶೂಟ್ ಮಾಡ್ಕೊಳೋ ಸಲುವಾಗಿ. ಹಂಗಂದು ಹೂವಿನ ಅಂಗಡಿದವ್ರನ್ನೆಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲ ಹೂವು ತೊಗೊಳಕ್ಕೆ ಎಲ್ಲರ ಒಬ್ಬೊಬ್ಬರು ಮುಟ್ಲಕ್ಕೂ ಬಿಡಲ್ಲ ಹೂವಿನ ಹಾರೋದು. ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾರೆ ನೋಡಿ. ಇದು ಎಲ್ಲಿ ನಡೆದಿದೆ ಒಂದು ಶಾರ್ಟು. ಇದನ್ನು ನೋಡ್ರಿ ಸ್ಯಾರಿ. ಇದನ್ನು ನಂದದ. ನಮ್ಮ ಪಪ್ಪರು ಅವ್ರ ಮನೆ ಶಾಂತಿ ಟೈಮ್ನಾಗ ನನಗೆ ನಮ್ಮ ತಂಗಿಗೆ ತಂದಿರೋ ಮ್ಯಾಚಿಂಗ್ ಇದ್ರೊಳಗೆ ಇದು ನಂದು ಆವತ್ತಿನ ಸ್ಯಾರಿ ಅದ. ಒಂದು ಇರ್ಕಲ್ಲು ಸ್ಯಾರಿ ಬೇಕಂತ ಅಂದ್ರೆ ಇದು ತೊಗೊಂಡು ಹೋಗಿದ್ದೆವು. ನೋಡೋದು ಇಷ್ಟ ಆದ್ರೆ ಹಾಕು ಅಂತಾರೆ. ಇದರೆಲ್ಲ ಫೋಟೋಗ್ರಾಫರ್ ಮೇಲೆ ಬಿಟ್ಟಿದ್ದ ಅಂಥೇಳಿ. ಮತ್ತು ಚಲೋ ಕಾಣತ್ತದ ಇರಲಿ ಅಂತೇಳಿ ಅಂದರು. ಅದೇ ಉಟ್ಕೊಂಡೋಳು ಸ್ಯಾರಿ. ಎಲ್ಲರ ಕೈಲಿನೂ ಕುಂತಿದ್ದೇವೆ. ಮತ್ತು ಅಲ್ಲಿ ನಡೆದದ ಅಂಥೇಳಿ ಇಲ್ಲಿ ಇದಕ್ಕೆ ಕಿಲಾಕ್ ಬಂದೇವೆ. ಈಗ ಊಟ ನಾಷ್ಟದ ಮುಗಿಸ್ಕೊಂಡು ಈಗ ನೋಡ್ರಿ ಇಲ್ಲಿ ಕಿಲಾದಾಗ ಭೀ ಮಸ್ತ್ ಆದ. ಇಲ್ಲಿ ನೋಡ್ರಿ ಫೋಟೋಗ್ರಾಫರ್ ಇದು ಮಾಡಿದ್ದು ಗೌನ್ ಸೆಲೆಕ್ಟ್ ಮಾಡಿದ್ದು. ನಾವು ಇದೇ ಇರಲಿ ಕಲರ್ ನಮಗೆ ಚಾಯ್ಸ್ ಮಾಡೋಕ್ಕೆ ಹೇಳಿದ್ರೆ ನಾವು ಇದೇ ಮಾಡ್ಕೊಂಡಿದ್ದೆವು ಅವತ್ತು. ಅವರು ಅದ್ರದ್ದು ಸೂಟ್ ಆಗಪ್ಲೆ ಇದು ತೊಗೊಂಡಿರು, ಸೂಟ್ ತೊಗೊಂಡಿರು. ಅದ್ರ ಸರಿ ಸೆಟ್ ಆಗಂಗೆ ಇಲ್ಲಿ ಹೊಸ ಕಲ್ಯಾಣ ಕಿಲಾದಾಗ ನಡೆದು ನೋಡ್ರಿ ಇದು ಸೂಟ್. ಈಗ ಕುಂತೀವಿ ಸುಮ್ಮನೆ ಎಲ್ಲ ಬಂತಲ್ಲಿ ಸುಮ್ಮನೆ ಕುಂಡ್ರದೆ. ಇವರು ಇದು ಪಾರ್ಲರ್ದವ್ರ ಅವ್ರದ್ದು ಮುಗಿಯತನ ಹಂಗೆ ಕುಂತು ನೋಡ್ಕೊತಾ ಕುಂತೇವು. ಅಲ್ಲಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಇದು ಮಧ್ಯಾಹ್ನ 3 ಗಂಟೆ ಹಂಗೆ ಆಗಿರ್ಬೋದು. ಊಟ ಇಲ್ಲೇನಿಲ್ಲ. ಮುಂಜಾನೆ 11 ನಾಷ್ಟ ತಿಂದು ಅಷ್ಟೇ ಇದು ಮಾಡಿದೆ ನೋಡ್ರಿ. ಇದು ಟೈಮಿಗೆ ಇದು ಕಲ್ಯಾಣ ಮಂಟಪ ಬಲ್ಲಿ ಇದು ಕೆರೆ ಬರ್ತದಲ್ಲಿ ತಿಪ್ಪರಂತ ಕೆರೆ ಅಂಥೇಳಿ ಅಲ್ಲಿಂದ ಕೆರೆದಾಗಿಂದ ಅದ. ಕೆರೆ ಬಲ್ಲಿನ ಗಾರ್ಡನ್ದಾಗ ಅದ ಇದು ಸೂಟು. ಇದು ಮಾಡ್ಲತ್ತಿಂದು ಅಲ್ಲಿನೂ ಕುಂತೇವು. ಟೈಮು 5 ಗಂಟೆ ಆಗ್ಯದ. 5 ಗಂಟೆ ಆಯಿತು. ಆಮೇಲಿಂದ ಮಳೆ ಮಾಡ ಬಂತು ಭಾಳ. ಹಂಗಂದು ಏನು ಮಾಡಿದೆವು, ಅಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದೆವು. ಮುಂಜಾನೆ ಹಿಡ್ದು ಊಟ ಮಾಡಿಲ್ಲ ಅಂಥೇಳಿ ಮತ್ತು ನೆಕ್ಸ್ಟ್ ನಮ್ಮ ಊರಿಗೆ ಬಂದು ಇಲ್ಲೊಂದು ರೆಸ್ಟೋರೆಂಟ್ನಾಗ ಇಲ್ಲೊಂದು ಸ್ವಲ್ಪ ಮಳೆ ಭಾಳ ಜಾಸ್ತಿ ಇತ್ತು. ಇದೊಂದು ಗೌನ್ ಇತ್ತು ಹಂಗೆ ಹಾಕ್ಕೊಂಬೋದು. ಅದೊಂದು ಹಾಕ್ಕೊಂಡು ಹೊರಗೆ ಮಳೆಯಾಗ ಛತ್ರಿ ಹಿಡ್ಕೊಂಡು ಒಂದು ಶಾರ್ಟು ಮುಗಿಸಿದ್ರು. ಇರಲಿ ಅಂಥೇಳಿ ನಾವು ಹೋಗಿಲ್ಲ ಹೊರಗೆ. ನಾವು ಒಳಗೆ ಕುಂತೀವಿ ಅವ್ರು ಮುಗಿಸತನ. ಮಳೆ ಇಷ್ಟಿತ್ತಂದ್ರೆ ಹೋದ ವರ್ಷ ಈ ವರ್ಷ ಮಳೆನೇ ಇಲ್ಲ. ನಮ್ಮ ಸೈಡ್ನೇ ಇಲ್ಲ. ಎಲ್ಲ ಕಡೆನೂ ಕಮ್ಮದ. ಹೋದ ವರ್ಷ ಭಾಳ ಅಂದ್ರೆ ಭಾಳ ಮಳೆ ಇತ್ತು. ನಾವು ಪ್ರೀ ವೆಡ್ಡಿಂಗ್ ಶೂಟ್ 2 ದಿವಸ ಮಾಡೀವಿ. 2 ದಿವಸನೂ ಫುಲ್ಲು ಮಳೆ ನೋಡ್ರಿ. ಮಳೆಗೆ ಓಡಾಡ್ದೆವು. ಈಗ ಅಲ್ಲೇ ಊಟ ಅದ ಮಾಡ್ಕೊಂಡು ನೆಕ್ಸ್ಟು ಹೊಂಟಿದ್ದೇವೆ. ಈಗ ಅಲ್ಲಿಂದ ರಾತ್ರಿ ಬಂದೆವು. ರಾತ್ರಿ 11:30 ಆಗಿತ್ತು ಮನೆಗೆ ಬರ್ಲಕ್ಕ. ಅಲ್ಲಿಂದ ಮತ್ತು ಮನೆಗೂ ಹೋಗಿಲ್ಲಕ್ಕೆ ನಮ್ಮಲ್ಲೇ ಉಳ್ದವಳು ನಮ್ಮ ಜೊತೆನೇ. ಕತ್ತಲಾಗಿತ್ತು ಭಾಳ ಮಳೆ ಹೊಂಟಿತ್ತು ಅಂತೇಳಿ. ಮತ್ತು ನೆಕ್ಸ್ಟ್ ಡೇ ಗುಲ್ಬರ್ಗಕ್ಕೆ ಹೋದೆವು. ಅಲ್ಲೇ ಫೋಟೋ ಶೂಟ್ ಮಾಡ್ಲಿಕ್ಕೆ.
ಇದು ಎಲ್ಲಿನ ಪ್ಲೇಸ್ ಅಂತೇಳಿ ನನಗೆ ಅಷ್ಟು ನೆನಪು ಬರೋದು. ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಮಳೆನೇ ನೋಡ್ರಿ ಫುಲ್ಲು. ಇಲ್ಲಿ ನೋಡ್ರಿ ಎಲ್ಲೋ ಅಂತೇಳಿ ಊರು ಗುಲ್ಬರ್ಗ ದಾಟಿ ಎಲ್ಲೋ ಇದು ಪ್ಲೇಸ್ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ನನಗೂ ಗೊತ್ತಿಲ್ಲ ಅದು. ನಾವು ಅಷ್ಟು ಕೇಳೋಕ್ಕೂ ಹೋಗಿಲ್ಲ ಎಲ್ಲದ ಅಂಥೇಳಿ. ಫುಲ್ಲು ಗುಡ್ಡದ ಮೇಲೆ ಇದ್ದಂಗೆ ಅದ, ಮಸ್ತನಾಗಿತ್ತು. ಕ್ಲೈಮೇಟ್ಸ್ನು ಭಾಳ ಚಂದ ಇತ್ತು. ಅವತ್ತು ಮಳೆ ಇತ್ತು, ಸಣ್ಣ ಇತ್ತು, ಜಗ್ಗುನು ಒಮ್ಮೆಲೊಮ್ಮೆ ಹೊಂಟಿತ್ತು. ಇದು ಟೈಮಿನ ಮಳೆನೇ ಇತ್ತು ನೋಡ್ರಿ, ಹಂಗೆ ಬರೀ ಸಣ್ಣ. ಅವಾಗ ಎಲ್ಲರೂ ಮಳೆಗೆ ನಿಂತೀವಿ ಹಂಗೆ ಬೇಯಿಸ್ಬೇಕು. ಅವ್ರಿಗೆಲ್ಲ ಫೋಟೋಶೂಟ್ ಮಳೆಗೆ ಅದು ಎಲ್ಲ ಒಮ್ಮೆಲೊಮ್ಮೆ ಜಗ್ಗು ಬರೋದು, ಒಮ್ಮೆಲೊಮ್ಮೆ ಬಾರೀಕ್ ಆಗ್ತಿತ್ತು ಮಳೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಂಟಿನ್ಯೂ ಮಾಡಿರಿ. ಈಗ ನೋಡ್ರಿ ಎಷ್ಟು ಮೋಡ ಆಗ್ಯದ ನೋಡ್ರಿ. ಮಾಡ ಅಂತೂ ಭಾಳ ಆಗೋಗಿತ್ತು. 2 ದಿವಸ ಕಂಟಿನ್ಯೂಸ್ ಆಗಿ ಮಳೆ ಇತ್ತು. ಮನೆಗೆಲ್ಲ ಪೇಂಟ್ ಅದ ಮಾಡ್ಸ್ಲತ್ತಿರು. ನಾವು ಮನೆ ಕಡೆ ನಮಗೇನು ನೋಡೋದಾಗಿಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ. ಇವ್ರ ಜೊತೆ ಹೊರಗೆ ನಮ್ಮ ತಂಗಿದು ಪ್ರೀ ವೆಡ್ಡಿಂಗ್ ಸೂಟು ಮತ್ತಂದ್ರೆ ಮದುವೆ ಪ್ರಿಪ್ರೇಷನ್ ಎಲ್ಲ ಹೆಂಗೆ ನಡ್ಲತ್ತದ ಅಂಥೇಳಿ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು. ಅಂದ್ರೆ ಆಗಿಲ್ಲ ಹೊಲಕ್ಕೆ, ಇನ್ನು ಲಾಸ್ಟ್ ಮೂಮೆಂಟ್ದಾಗ ಇದು ಮಾಡಿದ್ರು. ಮನೆ ಕಡೆ ಎಲ್ಲ ಕೆಲಸ ನಡೆದೀವಿ, ಮನೆ ಪೇಂಟ್ ಮಾಡೋದು ಮಟ್ಟೋದು ಎಲ್ಲ ನಡೆದೀವಿ. ಇನ್ನು ಬಟ್ಟೆ ಖರೀದಿ ಮಾಡೋದಿತ್ತು, ಮತ್ತು ಸಾಮಾನೆಲ್ಲ ಭಾಂಡೆದು ತೊಗೊಂಬಂದಿದ್ದು, ಆಕೆ ಕೂಡ ಪಲಂಗ ಅಲ್ಮರಿ ತೊಗೊಂಬಂದಿದ್ದು ಎಲ್ಲ ಇದ್ದು. ಮನೆ ಕಡೆ ಪೇಂಟ್ ನಡೆದಿತ್ತು. ನಾವೆಲ್ಲ ಬಿಟ್ಟು ಈ ಕಡೆ ಬಂದೀವಿ. ಈ ವಿಡಿಯೋಲಿಗೆ ಮುಗಿಸ್ತೀನಿ. ಬಾಯ್. ಇನ್ನೊಂದು ವಿಡಿಯೋ